ಲಾಸ್ಟ್ ಇಯರ್ CISF ಬಂದಿತ್ತು ಗೈಸ್. ಎಲ್ಲಾ ಟ್ರೇಡ್ಸ್ ಬೇರೆ ಬೇರೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡ್ಕೊಂಡು ಮಕ್ಕಳು ಟ್ರೇಡ್ ಟೆಸ್ಟ್ ಗೆ ಹೋಗಿದ್ರು. ಟ್ರೇಡ್ ಟೆಸ್ಟ್ ಗೆ ಹೋಗಿರೋರೆಲ್ಲ ಮತ್ತೆ ಬಂದು ಕಮೆಂಟ್ ಮಾಡಿದ್ರು, ಸರ್ ನಿಮ್ಮ ವಿಡಿಯೋ ತುಂಬಾ ಹೆಲ್ಪ್ ಆಯ್ತು, ನೀವು ಯಾವ ರೀತಿ ಹೇಳಿದ್ರಿ ಅದೇ ತರ ಅಲ್ಲಿ ಕೇಳ್ತಾ ಇದ್ರು, ಅದೇ ತರ ಮಾಡಿಸ್ತಾ ಇದ್ರು, ನಾವು ಅದೇ ತರ ಮಾಡಿದ್ವಿ. ಆರಾಮಾಗಿ ಈಸಿಯಾಗಿ ನಾವು ಏನು ಭಯ ಇಲ್ಲದೆ ಎಕ್ಸಾಮ್ ನ ಅಟೆಂಡ್ ಮಾಡಿ ಟ್ರೇಡ್ ಅಲ್ಲಿ ನಾವು ಪಾಸ್ ಆದ್ವಿ ಸರ್, ನಮ್ಗೆ ಜಾಬ್ ಕೂಡ ಆಯ್ತು ಸರ್ ಅಂತ ತುಂಬಾ ಖುಷಿಯಿಂದ ಕಮೆಂಟ್ ಗಳು ಮಾಡ್ತಾ ಇದ್ರು. ಮಕ್ಕಳು ಆ ರೀತಿ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಯ್ತು, ನಾವು ಇಷ್ಟು ಶ್ರಮ ಪಟ್ಟು ಇನ್ಫಾರ್ಮೇಶನ್ ಎಲ್ಲ ಕೊಡ್ತಿರೋದಕ್ಕೆ ಸಾರ್ಥಕ ಆಯ್ತು ಅಂತ ನನಗೂ ತುಂಬಾ ಖುಷಿ ಆಯ್ತು. ಅದೇ ತರ ಇವಾಗ್ಲೂ ಕೂಡ ನಿಮ್ಗೆ ಪ್ರತಿಯೊಂದು ಟ್ರೇಡ್ ಗಳ ಬಗ್ಗೆ ಟ್ರೇಡ್ ಟೆಸ್ಟ್ ನ ವಿಡಿಯೋ ಹೇಗಿರುತ್ತೆ, ಟ್ರೇಡ್ ಟೆಸ್ಟ್ ಹೇಗಿರುತ್ತೆ ಅಂತ ವಿಡಿಯೋ ನಾವು ಮಾಡ್ತೀನಿ. CRPF ಟ್ರೇಡ್ಸ್ ಮೆನ್ ಹುದ್ದೆಗಳಿಗೆ ಅಪ್ಲೈ ಮಾಡಿರುವಂತಹ ಅಸ್ಪಿರೆಂಟ್ಸ್ ಗೆಲ್ಲ ಜೈ ಹಿಂದ್. CRPF ನಲ್ಲಿ 9195 ಕಾನ್ಸ್ಟೇಬಲ್ ಟ್ರೇಡ್ಸ್ ಮೆನ್ ಹುದ್ದೆಗಳಿಗೆ ಲಾಸ್ಟ್ ಮಂತ್ ಅಪ್ಲಿಕೇಶನ್ ನ ಕರೆದಿದ್ರು. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಮೇ 19. ಡೇಟ್ ತುಂಬಾ ಸಮೀಪ ಬಂದಿದೆ. ಇದುವರೆಗೂ ಯಾರ್ಯಾರು ಅಪ್ಲೈ ಮಾಡಿಲ್ಲ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಅಪ್ಲೈ ಮಾಡಿದ್ದೀರಾ ಅನ್ಕೋತೀನಿ. ಕೆಲವರು ಏನಾದ್ರು ಪ್ರಾಬ್ಲಮ್ ಗಳಿಂದ ಅಪ್ಲೈ ಮಾಡಿರಲ್ಲ ಅಂತವ್ರು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಮೇ 19 ಅಂದ್ರೆ ಜಾಸ್ತಿ ದಿನ ಇಲ್ಲ, ಸೊ ಬೇಗ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಮತ್ತೆ ಲಾಸ್ಟ್ ಡೇ ಸರ್ವರ್ ಬಿಸಿ ಆದ್ರೆ ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗಲ್ಲ, ಹಾಗಾಗಿ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಟ್ರೇಡ್ ಟೆಸ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಟ್ರೇಡ್ ಟೆಸ್ಟ್ ಯಾವ ತರ ಮಾಡ್ತಾರೆ, ಮತ್ತೆ ಏನೇನ್ ಕ್ವಶನ್ ಕೇಳ್ತಾರೆ, ಟ್ರೇಡ್ ಟೆಸ್ಟ್ ನ ಪ್ರೊಸೀಜರ್ ಏನು, ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಫಾರ್ವರ್ಡ್ ಮಾಡದೆ ಎಂಡಿಂಗ್ ವರೆಗೂ ನೋಡಿ, ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ವಿಡಿಯೋ ಎಲ್ಲಾ ಮಕ್ಕಳಿಗೂ ರೀಚ್ ಆಗೋಕೆ ಹೆಲ್ಪ್ ಆಗುತ್ತೆ. ಮತ್ತೆ ಯಾರೆಲ್ಲ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ ಗೈಸ್. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, 9195 ಹುದ್ದೆಗಳಂದ್ರೆ ಕಡಿಮೆ ಅಲ್ಲ, ತುಂಬಾನೇ ಇದೆ. ನಮ್ಮ ಕರ್ನಾಟಕಕ್ಕೂ ಕೂಡ 400+ ವೇಕೆನ್ಸಿ ಇದೆ. ಕೆಟಗರಿ ವೈಸ್ ವೇಕೆನ್ಸಿ ಕೂಡ ನಿಮ್ಗೆ ನಾನು ಲಿಸ್ಟ್ ನ ಪ್ರೊವೈಡ್ ಮಾಡಿದ್ದೆ, ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ. ಎಲ್ಲರೂ ಅಪ್ಲೈ ಮಾಡಿದ್ದೀರಾ. ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಮೊದಲನೇದಾಗಿ ಫಿಸಿಕಲ್ ಇರುತ್ತೆ, PET PST ನ ಮಾಡ್ತಾರೆ. ಅದಾದ್ಮೇಲೆ ರಿಟರ್ನ್ ಎಕ್ಸಾಮ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಇರುತ್ತೆ ಗೈಸ್. ಮತ್ತೆ DB DME ಫೈನಲ್ ಮೆರಿಟ್ ನ ಮಾಡ್ತಾರೆ. ಫಿಸಿಕಲ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, 170 ಸೆಂಟಿಮೀಟರ್ ಹೈಟ್ ಇರಬೇಕು. ST ಕ್ಯಾಂಡಿಡೇಟ್ಗಳಿಗೆ 162.5 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. CRPF ಅಲ್ಲಿ NSQF ಸರ್ಟಿಫಿಕೇಟ್ ಆಗಲಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಗಲಿ ಯಾವುದನ್ನು ಕೇಳ್ತಾ ಇಲ್ಲ. ಜಸ್ಟ್ ನಿಮ್ಗೆ ಟ್ರೇಡ್ ಟೆಸ್ಟ್ ಅಲ್ಲಿ ಟೆಸ್ಟ್ ನ ಮಾಡಿ ಸೆಲೆಕ್ಟ್ ನ ಮಾಡ್ಕೋತಾರೆ. ಈಗ ಕುಕ್ ಆಗಿರ್ಬೋದು, ಬಾರ್ಬರ್ ಆಗಿರ್ಬೋದು, ಕಾಬ್ಲರ್ ಆಗಿರ್ಬೋದು, ವಾಷರ್ ಮ್ಯಾನ್ ಆಗಿರ್ಬೋದು, ಗಾರ್ಡನರ್, ಡ್ರೈವರ್, ಈ ರೀತಿ ಬೇರೆ ಬೇರೆ 8 ರಿಂದ 10 ಟ್ರೇಡ್ ಹುದ್ದೆಗಳಿಗೆ ಅಪ್ಲಿಕೇಶನ್ ನ ಕರೆದಿದ್ದಾರೆ. ಈಗ ನಾನು ನಿಮ್ಗೆ ಪ್ರತಿಯೊಂದು ಟ್ರೇಡ್ ಗಳ ಬಗ್ಗೆ ಹೇಳ್ತೀನಿ, ಯಾವ ಟೆಸ್ಟ್ ಅಲ್ಲಿ ಯಾವ ತರ ಕ್ವಶನ್ ಗಳನ್ನ ಕೇಳ್ತಾರೆ, ಯಾವ ತರ ಇರುತ್ತೆ ಟೆಸ್ಟ್ ಅನ್ನೋದ್ರ ಬಗ್ಗೆ ಒಂದು ಐಡಿಯಾನ ಕೊಡ್ತೀನಿ ಗೈಸ್. ಈಗ ಮೊದಲನೇದಾಗಿ ಕುಕ್ ಬಗ್ಗೆ ಮಾತಾಡೋದಾದ್ರೆ, ಕುಕ್ ಟೆಸ್ಟ್ ಅಲ್ಲಿ ರೇಷನ್ ಗಳನ್ನೆಲ್ಲ ಇಟ್ಟಿರ್ತಾರೆ. ಅಕ್ಕಿ, ಬೇಳೆಗಳು, ಮತ್ತೆ ಕಾಳುಗಳು, ಮೆಸ್ಸಲ್ಲಿ ಏನೇನು ಯೂಸ್ ಆಗುತ್ತೆ, ಡ್ರೈ ಫ್ರೂಟ್ಸ್, ಹಾಲು, ಮಿಲ್ಕ್ ಪ್ರಾಡಕ್ಟ್ಸ್ ಪ್ರತಿಯೊಂದನ್ನು ಇಟ್ಟಿರ್ತಾರೆ. ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ಬೇಳೆಯಲ್ಲಿ 4 ತರ ಕಾಳುಗಳಿರುತ್ತೆ, ಹಸಿರು ಬೇಳೆ, ಉದ್ದಿನ ಬೇಳೆ, ತೊಗರಿ ಬೇಳೆ. ಇದೇ ತರ ಫುಡ್ ಬಗ್ಗೆ ಕೇಳ್ತಾರೆ. ಅದಾದ್ಮೇಲೆ ನಿಮ್ಗೆ ಚಪಾತಿ ಹಿಟ್ಟು ಇಟ್ಟಿರ್ತಾರೆ, ನೀರು ಮತ್ತೆ ಉಪ್ಪೆಲ್ಲ ಇಟ್ಟಿರ್ತಾರೆ. 4 ಜನಕ್ಕೆ ಚಪಾತಿ ಮಾಡಬೇಕು. ಯಾವ ರೀತಿ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ತೋರ್ಸು ಅಂತ ಹೇಳ್ತಾರೆ. ನೀವು ಚಪಾತಿ ಹಿಟ್ಟನ್ನ ಕಲಸಿ ತೋರಿಸ್ಬೇಕಾಗುತ್ತೆ ಗೈಸ್. ಮತ್ತೆ ರೈಸ್ ಮಾಡಬೇಕು. ಇಬ್ಬರಿಗೆ ರೈಸ್ ಮಾಡ್ಬೇಕಂದ್ರೆ ಎಷ್ಟು ಗ್ಲಾಸ್ ರೈಸ್ ಹಾಕ್ಬೇಕು, ಮತ್ತೆ ಎಷ್ಟು ಗ್ಲಾಸ್ ನೀರ್ ಹಾಕ್ಬೇಕು, ಕುಕ್ಕರ್ ಅಲ್ಲಿ ಎಷ್ಟು ವಿಸಿಲ್ ಬರಬೇಕು ಅಂತ ಕೇಳ್ತಾರೆ. ಕ್ವಶನ್ ಕೇಳೋದ್ರ ಜೊತೆನು ನಿಮ್ಮ ಹತ್ರ ಪ್ರಾಕ್ಟಿಕಲ್ ಕೂಡ ಮಾಡಿಸ್ತಾರೆ. ಚಪಾತಿ ಹಿಟ್ಟನ್ನ ಮಾಡಿಸ್ತಾರೆ ಗೈಸ್, ಮತ್ತೆ ರೈಸ್ ನ ಮಾಡಿಸ್ತಾರೆ ಗೈಸ್. ಕಾಫಿ, ಟೀ ಎಲ್ಲ ಮಾಡ್ಬೇಕಾಗುತ್ತೆ. ಎಷ್ಟು ಸಕ್ಕರೆ ಹಾಕ್ಬೇಕಾಗುತ್ತೆ, ಎಷ್ಟು ಗ್ಲಾಸ್ ಕಾಫಿ ಮಾಡ್ಬೇಕಂದ್ರೆ ಎಷ್ಟು ಕಾಫಿ ಪೌಡರ್ ಹಾಕ್ಬೇಕು, ಎಷ್ಟು ಹಾಲು ಹಾಕ್ಬೇಕು, ನೀರ್ ಹಾಕ್ಬೇಕಾ ಬೇಡವಾ, ಮತ್ತೆ ಪ್ರತಿಯೊಂದು ಕ್ವಶನ್ಗಳನ್ನ ಕೇಳ್ತಾರೆ ಗೈಸ್. ಯಾರೆಲ್ಲ ಕುಕ್ಗೆ ಅಪ್ಲೈ ಮಾಡಿದ್ದೀರಾ ಅವರು ಚಪಾತಿ ಮಾಡೋದ್ರ ಬಗ್ಗೆ ಮತ್ತೆ ರೈಸ್ ಮಾಡೋದ್ರ ಬಗ್ಗೆ ಎಲ್ಲ ನಿಮ್ಗೆ ನಾಲೆಡ್ಜ್ ಇರಬೇಕು. ಇಲ್ಲ ಅಂದ್ರೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಗೈಸ್. ನೆಕ್ಸ್ಟ್ ಸಫಾಯಿ ಕರ್ಮಚಾರಿ ಬಗ್ಗೆ ಮಾತಾಡೋದಾದ್ರೆ, ಸಫಾಯಿ ಕರ್ಮಚಾರಿ ಅಂದ್ರೆ ಕ್ಲೀನ್ ಮಾಡೋದು. ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ರೂಮ್ಗಳನ್ನ ಕ್ಲೀನ್ ಮಾಡೋದು, ಮತ್ತೆ ಬಾತ್ರೂಮ್ ಆಯ್ತು, ಟಾಯ್ಲೆಟ್, ರೋಡ್ಗಳು ಕ್ಲೀನ್ ಮಾಡೋದು, ಇದೇ ಡ್ಯೂಟಿ ಇರುತ್ತೆ, ಬೇರೆ ಏನು ಡ್ಯೂಟಿ ಇರೋದಿಲ್ಲ. ಅದರಲ್ಲಿ ನಿಮ್ಗೆ ಕ್ಲೀನ್ ಮಾಡೋದಕ್ಕೆ ಏನೇನು ಇಕ್ವಿಪ್ಮೆಂಟ್ ನ ಬಳಸ್ತೀವಿ, ಹಾರ್ಪಿಕ್ ಆಯ್ತು, ಮತ್ತೆ ಟಾಯ್ಲೆಟ್ ಕ್ಲೀನರ್ ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಇಟ್ಬಿಟ್ಟು ಈ
ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂತೆಲ್ಲ ಕೇಳ್ತಾರೆ. ಸ್ವೈಪರ್ ಅಂದ್ರೆ ಏನು, ಬ್ರಷ್ ಅಂದ್ರೆ ಏನು, ಪ್ರತಿಯೊಂದು ಕ್ಲೀನಿಂಗ್ ರಿಲೇಟೆಡ್ ಐಟಮ್ಗಳನ್ನ ಇಟ್ಟಿರ್ತಾರೆ. ನೀವು ಅದನ್ನ ಹೇಳಬೇಕಾಗುತ್ತೆ. ಮತ್ತೆ ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಆ ತರ ಕ್ಲೀನ್ಗಳನ್ನ ಮಾಡಬೇಕಾಗುತ್ತೆ. ಸಫಾಯಿ ಕರ್ಮಚಾರಿ ಜಾಸ್ತಿ ಹಾರ್ಡ್ ಇರೋದಿಲ್ಲ, ನೀವು ಈಸಿಯಾಗಿ ಮಾಡಬಹುದು. ಮತ್ತೆ ಡಸ್ಟ್ಬಿನ್ ಗಳ ಬಗ್ಗೆ ಕೇಳ್ತಾರೆ ಗೈಸ್. ಇವಾಗ ನಾವು ಎಲ್ಲೇ ಹೋದ್ರು ಗ್ರೀನ್ ಕಲರ್, ರೆಡ್ ಕಲರ್, ಯೆಲ್ಲೋ ಕಲರ್ ಡಸ್ಟ್ಬಿನ್ ಗಳೆಲ್ಲ ಇರುತ್ತೆ. ಗ್ರೀನ್ ಕಲರ್ ಅಲ್ಲಿ ಯಾವ ಕಸ ಹಾಕ್ಬೇಕು, ಮತ್ತೆ ರೆಡ್ ಕಲರ್ ಅಲ್ಲಿ ಯಾವ ಕಸ ಹಾಕ್ಬೇಕು, ಯೆಲ್ಲೋ ಕಲರ್ ಅಲ್ಲಿ ಯಾವ ಕಸ ಹಾಕ್ಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಗ್ರೀನ್ ಕಲರ್ ಅಲ್ಲಿ ಹಸಿ ಕಸ ಹಾಕ್ಬೇಕು ಗೈಸ್. ಮತ್ತೆ ರೆಡ್ ಕಲರ್ ಅಲ್ಲಿ ಪ್ಲಾಸ್ಟಿಕ್ ಗಳೆಲ್ಲ ಇರುತ್ತೆ, ಅದನ್ನ ಹಾಕ್ಬೇಕಾಗುತ್ತೆ. ಬೇರೆ ಬೇರೆ ಕಲರ್ ಡಸ್ಟ್ಬಿನ್ ಗಳು ಬೇರೆ ಬೇರೆ ವೇಸ್ಟ್ ಸಾಮಾನುಗಳನ್ನ ಹಾಕ್ಬೇಕು ಅಂತ ಒಂದು ರೂಲ್ಸ್ ಇರುತ್ತೆ. ಅದೇ ತರ ನೀವು ಮಾಡಬೇಕು. ಇದೆಲ್ಲ ನಾಲೆಡ್ಜ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಕಾಬ್ಲರ್ ಅಂದ್ರೆ ಶೂಸ್ ಮತ್ತೆ ಸ್ಲಿಪ್ಪರ್ಸ್ ಮಾಡೋರು, ರಿಪೇರಿ ಮಾಡೋರು, ಪಾಲಿಶ್ ಮಾಡೋ ಕೆಲಸ ಅಂತ ಅರ್ಥ. ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಶಾಪ್ ಇರುತ್ತೆ, ಕಾಬ್ಲರ್ ಶಾಪ್ ಅಂದ್ಬಿಟ್ಟು. ಅದರಲ್ಲಿ ಯಾರೇ ಬಂದು ಪಾಲಿಶ್ ಮಾಡಿಕೊಡು ಅಂದ್ರೆ ಮಾಡ್ಕೊಡ್ಬೇಕಾಗುತ್ತೆ. ಮತ್ತೆ ಶೂಸ್ ಎಲ್ಲ ಸ್ಟಿಚ್ ಮಾಡೋದು, ಸ್ಲಿಪ್ಪರ್ ಸ್ಟಿಚ್ ಮಾಡೋದು, ಅದನ್ನೆಲ್ಲ ಮಾಡಬೇಕಾಗುತ್ತೆ. ಮತ್ತೆ ಕೆಲವೊಬ್ರು ಬ್ಯಾಗ್ನೆಲ್ಲ ತಗೊಬರ್ತಾರೆ, ಲಗೇಜ್ ಬ್ಯಾಗ್ಗಳೆಲ್ಲ ಹರಿದೋಗಿರುತ್ತೆ, ಸ್ಟಿಚ್ ಮಾಡ್ಕೊಡಿ ಅಂತ, ಅದನ್ನು ಸ್ಟಿಚ್ ಮಾಡ್ಕೊಡ್ಬೇಕಾಗುತ್ತೆ. ನಿಮ್ಗೆ ಕಾಬ್ಲರ್ ಹತ್ರ ಯಾವ್ಯಾವ ಇಕ್ವಿಪ್ಮೆಂಟ್ ಇರುತ್ತೆ, ಸೂಜಿ ಆಯ್ತು, ಒಲಿಯೋದು, ದಾರ, ಮತ್ತೆ ಅವ್ರ ಹತ್ರ ಏನೇನಿರುತ್ತೆ ಪ್ರತಿಯೊಂದು ಐಟಮ್ಗಳ ಬಗ್ಗೆ ಅದರ ಹೆಸರುಗಳೆಲ್ಲ ನೆನಪಿರ್ಬೇಕು, ಅದನ್ನ ತಿಳ್ಕೊಂಡಿರ್ಬೇಕು. ಅವ್ರು ಯಾವ ತರ ಹೊಲಿತಾರೆ ಅದೆಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲೇ ವಿಡಿಯೋಗಳು ನೋಡಿದ್ರೆ ಸಿಗುತ್ತೆ ಕಾಬ್ಲರ್ ಅಂತ. ಇದಿಷ್ಟು ಆಯ್ತು ಕಾಬ್ಲರ್ ಬಗ್ಗೆ. ನೆಕ್ಸ್ಟ್ ಬಾರ್ಬರ್ ಅಲ್ಲಿ ಗಾಯ್ಸ್, ನಿಮ್ಗೆ ಕಟ್ಟಿಂಗ್ ಶಾಪ್ ಅಲ್ಲಿ ಬಾರ್ಬರ್ ಹತ್ರ ಏನೇನು ಇಕ್ವಿಪ್ಮೆಂಟ್ಸ್ ಇರುತ್ತೆ, ಹೇರ್ ಡ್ರೈಯರ್ ಆಯ್ತು, ಮತ್ತೆ ಕತ್ರಿ, ಕೋಂಬು, ಮಿರರು, ಪೌಡರು, ಏರ್ ಸ್ಪ್ರೇಯರ್, ಮತ್ತೆ ವಾಟರ್ ಸ್ಪ್ರೇಯರ್, ಏನೇನು ಅವ್ರು ಯೂಸ್ ಮಾಡ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಎಲ್ಲ ಐಟಮ್ಗಳನ್ನ ಒಂದು ಟೇಬಲ್ ಮೇಲೆ ಇಟ್ಟಿರ್ತಾರೆ, ಹೆಸರುಗಳು ಕೇಳ್ತಾರೆ, ಇದೇನು ಅಂತ. ಮತ್ತೆ ಶೇವ್ ಮಾಡ್ಬೇಕಾದ್ರೆ ಬ್ಲೇಡ್ನ ಚೇಂಜ್ ಮಾಡೋದು ಹೇಗೆ ಅದನ್ನೆಲ್ಲ ನೀವು ನೋಡ್ಕೊಂಡಿರ್ಬೇಕು. ಕಟಿಂಗ್ ಮಾಡೋದಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಇಷ್ಟು ಮಾಡಕ್ ಬಂದ್ರೆ ಅವರು ಟ್ರೈನಿಂಗ್ ಅಲ್ಲಿ ನಿಮ್ಗೆ ಹೇರ್ ಕಟ್ ಮಾಡೋದನ್ನ ಕಲಿಸ್ಕೊಡ್ತಾರೆ ಗಾಯ್ಸ್. ನೆಕ್ಸ್ಟ್ ಒಂದು ಗಾರ್ಡನರ್ ಬಗ್ಗೆ ಮಾತಾಡೋದಾದ್ರೆ, ಹಿಂದಿಯಲ್ಲಿ ಮಾಲಿ ಅಂತಾರೆ, ಕನ್ಫ್ಯೂಸ್ ಆಗಬೇಡಿ, ಮಾಲಿ ಬೇರೆ ಗಾರ್ಡನರ್ ಬೇರೆ ಅಂತ. ಅದು ಇಂಗ್ಲಿಷ್ ಅಲ್ಲಿ ಗಾರ್ಡನರ್, ಹಿಂದಿಯಲ್ಲಿ ಮಾಲಿ ಅಂತಾರೆ, ಎರಡು ಒಂದೇನೆ. ಗಾರ್ಡನರ್ ಕೆಲಸ ಜಸ್ಟ್ ನರ್ಸರಿಯಲ್ಲಿ ಕೆಲಸ ಇರುತ್ತೆ, ಮತ್ತೆ ಪ್ಲಾಂಟ್ಸ್ ಗಳನ್ನ ಕೇರ್ ಮಾಡೋದು, ಬೆಳೆಸೋದು, ಕ್ಲೀನಿಂಗ್ ಮಾಡೋದು, ಇದಿಷ್ಟೇ ಇರುತ್ತೆ. ನಿಮ್ಗೆ ಸಸ್ಯಗಳ ಬಗ್ಗೆ, ಪ್ಲಾಂಟ್ಸ್ ಗಳ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಬೀಜನ ಹಾಕ್ಬಿಟ್ಟು ಅದನ್ನ ಮೊಳಕೆ ಹೆಂಗ್ ಬರ್ಸೋದು, ಮತ್ತೆ ಅದನ್ನ ಹೇಗೆ ಕೇರ್ ಮಾಡೋದು, ಎಷ್ಟು ನೀರ್ ಹಾಕ್ಬೇಕು, ಗೊಬ್ಬರಗಳ ಬಗ್ಗೆ ಎಲ್ಲ ನಿಮ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ ಗೈಸ್. ಮತ್ತೆ ಯಾವ್ದಾದ್ರು ಎಲೆಗಳು ಒಣಗ್ತಾ ಇದ್ರೆ ಅಥವಾ ಯೆಲ್ಲೋ ಕಲರ್ಗೆ ತಿರುಗ್ತಾ ಇದ್ರೆ ಅದಕ್ಕೆ ಯಾವ ತರ ನೀವು ಮೆಡಿಸಿನ್ ಕೊಡಬೇಕು, ಇದೆಲ್ಲ ನಿಮ್ಗೆ ನಾಲೆಡ್ಜ್ ಇರಬೇಕು ಗೈಸ್. 100% ನಾಲೆಡ್ಜ್ ಇಲ್ಲ ಅಂದ್ರೂ 50% ಆದ್ರೂ ನಿಮ್ಗೆ ನಾಲೆಡ್ಜ್ನ ಇಟ್ಕೊಂಡು ಟೆಸ್ಟ್ ಅಲ್ಲಿ ಬರಬೇಕಾಗುತ್ತೆ. ಅವರು ಕೇಳೋ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು, ಇಲ್ಲಾಂದ್ರೆ ನಿಮ್ನ ಫೇಲ್ ಮಾಡ್ಬಿಡ್ತಾರೆ. ಮಾಲಿ ಕೆಲಸ ತುಂಬಾ ಈಸಿ ಇರುತ್ತೆ, ಜಾಸ್ತಿ ಹಾರ್ಡ್ ಏನ್ ಇರೋದಿಲ್ಲ. ಯಾರೆಲ್ಲ ಮಾಲಿಗೆ ಅಪ್ಲೈ ಮಾಡಿದ್ದೀರಾ ಅವ್ರು ಆರಾಮಾಗಿ ಈ ವರ್ಕ್ ನ ಮಾಡಬಹುದು. ನೆಕ್ಸ್ಟ್ ಡ್ರೈವರ್ ಬಗ್ಗೆ ಮಾತಾಡೋದಾದ್ರೆ, ಡ್ರೈವರ್ ಜಾಬ್ ಅಲ್ಲಿ ಗೈಸ್ ನಿಮ್ಗೆ 21 ವರ್ಷದಿಂದ ಕರೆದಿದ್ದಾರೆ. ಯಾಕೆಂದ್ರೆ 18 ವರ್ಷಕ್ಕೆ ತುಂಬಾ ಕಡಿಮೆ ಏಜ್ ಇರುತ್ತೆ, ಮ್ಯಾನೇಜ್ ಮಾಡಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ 21 ಇಟ್ಟಿದ್ದಾರೆ ಏಜು, ಒಳ್ಳೇದೇನೆ. ಡ್ರೈವರ್ ಅಲ್ಲಿ ನಿಮ್ಗೆ ಆಲ್ರೆಡಿ ಮೊದಲೇ ನಿಮ್ಮ ಹತ್ರ ಲೈಸೆನ್ಸ್ ಇರಬೇಕು. ಲೈಟ್ ವೆಹಿಕಲ್ ಮತ್ತೆ ಹೆವಿ ವೆಹಿಕಲ್ ಲೈಸೆನ್ಸ್ ಇರಬೇಕು. ಲೈಟ್ ವೆಹಿಕಲ್ ಅಂದ್ರೆ 4 ವೀಲರ್, ಹೆವಿ ವೆಹಿಕಲ್ ಅಂದ್ರೆ 6 ವೀಲರ್ ಇರ್ಬೇಕು. ಟ್ರಕ್ ಆಯ್ತು, ಲಾರಿ ಆಯ್ತು, ದೊಡ್ಡ ದೊಡ್ಡ ಗಾಡಿಗಳು ಯಾವ್ದ್ರಲ್ಲಿ 6 ವೀಲ್ ಇದೆ ಅದನ್ನ ಹೆವಿ ವೆಹಿಕಲ್ ಅಂತಾರೆ. HMV ಹೆವಿ ಮೋಟಾರ್ ವೆಹಿಕಲ್ ಅಂತ, ಅದ್ರದ್ದು ಲೈಸೆನ್ಸ್ ನಿಮ್ಮ ಹತ್ರ ಮೊದಲೇ ಇರಬೇಕಾಗುತ್ತೆ ಗೈಸ್. ಮತ್ತೆ ನಿಮ್ಗೆ ಡ್ರೈವಿಂಗ್ ಬರಬೇಕಾಗುತ್ತೆ. ನೀವು ಟ್ರೇಡ್ ಟೆಸ್ಟ್ ಅಲ್ಲಿ ಬಂದಾಗ ನಿಮ್ಗೆ ಹೆಂಗೆ ನೀವು DL ಮಾಡ್ಸಕ್ಕೆ ಹೋದಾಗ ಡ್ರೈವಿಂಗ್ ಟೆಸ್ಟ್ ನ ಮಾಡ್ತಾರೆ, ಅದೇ ತರ ಇಲ್ಲೂ ಕೂಡ ಸೇಮ್ ಅದೇ ಪ್ರೊಸೀಜರ್ ಇರುತ್ತೆ ಗೈಸ್. ಮತ್ತೆ ಟ್ರಾಫಿಕ್ ರೂಲ್ಸ್ ಎಲ್ಲ ಗೊತ್ತಿರಬೇಕಾಗುತ್ತೆ ನಿಮ್ಗೆ, ಟ್ರಾಫಿಕ್ ಅಲ್ಲಿ ಯಾವ ತರ ರೂಲ್ಸ್ ಇರುತ್ತೆ. ಮತ್ತೆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಮಿಡಲ್ ಅಲ್ಲಿ ಒಂದು ಲೈನ್ ಹಾಕಿರ್ತಾರೆ, 2 ಡಬಲ್ ಲೈನ್ ಹಾಕಿದ್ರೆ ಏನ್ ಅರ್ಥ, ಮಧ್ಯದಲ್ಲಿ ಕಟ್ ಆಗಿ ಲೈನ್ಗಳಿದ್ರೆ ಏನ್ ಅರ್ಥ, ಮತ್ತೆ ಒಂದೇ ಲೈನು ವೈಟ್ ಅಲ್ಲಿ ಕಂಟಿನ್ಯೂ ಆಗಿದ್ರೆ ಅದರ ಮೀನಿಂಗ್ ಏನು, ಎಲ್ಲಿ ಓವರ್ಟೇಕ್ ಮಾಡಬೇಕು, ಎಲ್ಲಿ ಓವರ್ಟೇಕ್ ಮಾಡಬಾರ್ದು, ಇದನ್ನೆಲ್ಲ ಕೇಳ್ತಾರೆ. ಮತ್ತೆ ನಿಮ್ಗೆ 11 ತಿಂಗಳ ಡ್ರೈವಿಂಗ್ ಟ್ರೈನಿಂಗ್ ಇರುತ್ತೆ ಗೈಸ್. ಈ 11 ತಿಂಗಳಲ್ಲಿ ನೀವು ಎಷ್ಟು ಡ್ರೈವಿಂಗ್ ಕಲ್ತಿರ್ತೀರಾ ಅದರಲ್ಲಿ ಇನ್ನೂ ಪರ್ಫೆಕ್ಟ್ ಮಾಡ್ತಾರೆ ನಿಮ್ಗೆ. ಕಾರು, ಜಿಪ್ಸಿ, ಈ ಸ್ಮಾಲ್ ವೆಹಿಕಲ್ಸ್ ಇಂದ ಹಿಡಿದು 1 ಟನ್ನರ್, 2 ಟನ್ನರ್, 3 ಟನ್ನರ್, ಈ ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ಓಡಿಸುವಂತ ಎಕ್ಸ್ಪೀರಿಯನ್ಸ್ ನ ಅವರು ನಿಮ್ಗೆ ಮಾಡಿಸಿ ಪರ್ಫೆಕ್ಟ್ ಡ್ರೈವರ್ಗಳನ್ನಾಗಿ ನಿಮ್ನ ಮಾಡಿ ಬಟಾಲಿಯನ್ಗೆ ಡ್ಯೂಟಿಗೆ ಕಳಿಸ್ತಾರೆ ಗೈಸ್.
ನಿಮ್ದೆಲ್ಲ ಅವಾಗ ಹೈವೇ ಲಾಂಗ್ ಡ್ಯೂಟಿಗಳೆಲ್ಲ ಇರುತ್ತೆ ಗಾಯ್ಸ್. ಈ ಇನ್ಫಾರ್ಮೇಶನ್ ಜಸ್ಟ್ ನಿಮ್ಗೆ ಒಂದು ಟಚ್ ಅಲ್ಲಿ ಇರ್ಲಿ ಅಂತ ಮಾಡ್ತಾ ಇದೀನಿ ಅಷ್ಟೇ. ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಫಿಸಿಕಲ್ ನ ಮುಗಿಸ್ಕೊಳ್ಳಿ. ಫಿಸಿಕಲ್ ನ ಕ್ಲಿಯರ್ ಮಾಡಿದ್ಮೇಲೆ ಒಂದೊಂದು ಟ್ರೇಡ್ದು ಒಂದೊಂದು ವಿಡಿಯೋ ಮಾಡ್ತೀನಿ. ಇವಾಗ ಕುಕ್ದೇ ಒಂದು ವಿಡಿಯೋ ಮಾಡ್ತೀನಿ, ಬಾರ್ಬರ್ದೇ ಒಂದು ವಿಡಿಯೋ, ಮತ್ತೆ ಕಾಬ್ಲರ್ದೇ ಒಂದು ವಿಡಿಯೋ, ಸಫಾಯಿ ಕರ್ಮಚಾರಿದೇ ಒಂದು ವಿಡಿಯೋ, 10-15 ನಿಮಿಷ ಆಗುವಂತದ್ದು A to Z ಇನ್ಫಾರ್ಮೇಶನ್ ಅದ್ರಲ್ಲಿ ಇರುತ್ತೆ. ಇವಾಗ ಜಸ್ಟ್ ಲೈಟ್ ಆಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಈ ಇಂಟ್ರೊಡ್ಯೂಸ್ ವಿಡಿಯೋನ ಮಾಡ್ತಾ ಇದೀನಿ ಗೈಸ್. ಫಿಸಿಕಲ್ ಆದ್ಮೇಲೆ ನಿಮ್ಗೆ ರಿಟರ್ನ್ ಆಗುತ್ತೆ. ರಿಟರ್ನ್ ಆದ್ಮೇಲೆ ನಿಮ್ಗೆ 1-1.5 ತಿಂಗಳು ಟೈಮ್ ಇರುತ್ತೆ. ಟೋಟಲ್ ನಿಮ್ಗೆ ಟ್ರೇಡ್ ಟೆಸ್ಟ್ಗೆ 2-3 ತಿಂಗಳು ಆಗೇ ಆಗುತ್ತೆ. ಇವಾಗಿಂದನೇ ನಾನು ವಿಡಿಯೋ ಮಾಡಿದ್ರೆ ಅಲ್ಲಿವರೆಗೆ ನೀವು ಮರ್ತು ಬಿಡ್ತೀರಾ. ಇವಾಗ ಜಾಸ್ತಿ ಇದ್ರ ನೆಸೆಸರಿ ಇಲ್ಲ. ಇವಾಗ ಜಸ್ಟ್ ನಿಮ್ಗೆ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ. ಇವಾಗ ನೀವು ಫಿಸಿಕಲ್ ಎಲ್ಲ ಮಾಡಿ ರಿಟರ್ನ್ ಮಾಡ್ತಿರಲ್ಲ, ನಿಮ್ಮ ಟ್ರೇಡ್ ಟೆಸ್ಟ್ ನಿಯರ್ ಆದ್ಮೇಲೆ ನಾನು ಖಂಡಿತ ಪ್ರತಿಯೊಂದು ಟ್ರೇಡ್ದು ಬೇರೆ ಬೇರೆ ವಿಡಿಯೋಗಳನ್ನ ಮಾಡ್ತೀನಿ. ಇವಾಗ ಲಾಸ್ಟ್ ಇಯರ್ CISF ಬಂದಿತ್ತು ಗೈಸ್. ಟ್ರೇಡ್ಸ್ ಎಲ್ಲಾ ಟ್ರೇಡ್ಸ್ ಬೇರೆ ಬೇರೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡ್ಕೊಂಡು ಮಕ್ಕಳು ಟ್ರೇಡ್ ಟೆಸ್ಟ್ಗೆ ಹೋಗಿದ್ರು. ಟ್ರೇಡ್ ಟೆಸ್ಟ್ಗೆ ಹೋಗಿರೋರೆಲ್ಲ ಮತ್ತೆ ಬಂದು ಕಮೆಂಟ್ ಮಾಡಿದ್ರು, ಸರ್ ನಿಮ್ಮ ವಿಡಿಯೋ ತುಂಬಾ ಹೆಲ್ಪ್ ಆಯ್ತು, ನೀವು ಯಾವ ರೀತಿ ಹೇಳಿದ್ರಿ ಅದೇ ತರ ಅಲ್ಲಿ ಕೇಳ್ತಾ ಇದ್ರು, ಅದೇ ತರ ಮಾಡಿಸ್ತಾ ಇದ್ರು, ನಾವು ಅದೇ ತರ ಮಾಡಿದ್ವಿ. ಆರಾಮಾಗಿ ಈಸಿಯಾಗಿ ನಾವು ಏನು ಭಯ ಇಲ್ಲದೆ ಎಕ್ಸಾಮ್ ನ ಅಟೆಂಡ್ ಮಾಡಿ ಟ್ರೇಡ್ ಅಲ್ಲಿ ನಾವು ಪಾಸ್ ಆದ್ವಿ ಸರ್, ನಮ್ಗೆ ಜಾಬ್ ಕೂಡ ಆಯ್ತು ಸರ್ ಅಂತ ತುಂಬಾ ಖುಷಿಯಿಂದ ಕಮೆಂಟ್ ಗಳು ಮಾಡ್ತಾ ಇದ್ರು. ಮಕ್ಕಳು ಆ ರೀತಿ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಯ್ತು. ನಾವು ಇಷ್ಟು ಶ್ರಮ ಪಟ್ಟು ಇನ್ಫಾರ್ಮೇಶನ್ ಎಲ್ಲ ಕೊಡ್ತಿರೋದಕ್ಕೆ ಸಾರ್ಥಕ ಆಯ್ತು ಅಂತ ನನಗೂ ತುಂಬಾ ಖುಷಿ ಆಯ್ತು. ಅದೇ ತರ ಇವಾಗ್ಲೂ ಕೂಡ ನಿಮ್ಗೆ ಪ್ರತಿಯೊಂದು ಟ್ರೇಡ್ಗಳ ಬಗ್ಗೆ ಟ್ರೇಡ್ ಟೆಸ್ಟ್ ನ ವಿಡಿಯೋ ಹೇಗಿರುತ್ತೆ, ಟ್ರೇಡ್ ಟೆಸ್ಟ್ ಹೇಗಿರುತ್ತೆ ಅಂತ ವಿಡಿಯೋ ನಾವು ಮಾಡ್ತೀನಿ. ಜಸ್ಟ್ ಇವಾಗ ಇಂಟ್ರೊಡಕ್ಷನ್ ಕೊಟ್ಟೆ ಅಷ್ಟೇ. ಮತ್ತೆ ತುಂಬಾ ಮಕ್ಕಳಲ್ಲಿ ಕನ್ಫ್ಯೂಸ್ ಇದೆ, ಸರ್ GD ಮತ್ತೆ ಟ್ರೇಡ್ಸ್ ಗೆ ಏನ್ ಡಿಫರೆನ್ಸ್ ಸರ್, ಸ್ಯಾಲ್ರಿ ಎಲ್ಲ ಬೇರೆ ಬೇರೆ ಇರುತ್ತೆ, ಹೆಂಗೆ ಏನು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ ಅಂತ ಕಮೆಂಟ್ ಗಳು ಮಾಡ್ತಾ ಇರ್ತೀರಾ. ಅದನ್ನ ಇವಾಗ ಕ್ಲಿಯರ್ ಮಾಡ್ತೀನಿ. ನೋಡಿ, ಟ್ರೇಡ್ಸ್ ಮೆನ್ ಮತ್ತೆ GD ಎರಡು ರ್ಯಾಂಕ್ ಬೇರೆ ಬೇರೆ. ಟ್ರೇಡ್ಸ್ ಮೆನ್ ಅಂತಾರೆ, GD ಡ್ಯೂಟಿ ಮಾಡೋರ್ನ GD ಅವರು ಅಂತಾರೆ. ಅದೊಂದೇ ಹೆಸರು ಅಷ್ಟೇ ಡಿಫರೆನ್ಸ್. ಮತ್ತೆ ನೀವು ಮಾಡೋ ಕೆಲಸದಲ್ಲಿ ಡಿಫರೆನ್ಸ್ ಇದೆ. GD ಅವರು ಗನ್ ಹಿಡ್ಕೊಂಡು ರೈಫಲ್ ಹಿಡ್ಕೊಂಡು GD ಡ್ಯೂಟಿನ ಮಾಡ್ತಾರೆ. ಟ್ರೇಡ್ಸ್ ಮೆನ್ಗಳು ಅವ್ರದ್ದು ಯಾವ ಟ್ರೇಡ್ ಅಲ್ಲಿ ಇರ್ತಾರೆ, ಕುಕ್ ಇದ್ರೆ ಮೆಸ್ ಅಲ್ಲಿ ಇರ್ತಾರೆ, ಬಾರ್ಬರ್ ಅವರು ಬಾರ್ಬರ್ ಶಾಪ್ ಅಲ್ಲಿ ಇರ್ತಾರೆ, ಕಾಬ್ಲರ್ ಶಾಪ್ ಅಲ್ಲಿ ಇರ್ತಾರೆ. ಅದೇ ತರ ಅವ್ರದ್ದು ಯಾವ ಟ್ರೇಡ್ ಅಲ್ಲಿ ಇರ್ತಾರೆ ಅವರು ಆ ಟ್ರೇಡ್ ಅಲ್ಲಿ ಕೆಲಸ ಮಾಡ್ತಾರೆ. ಅದು ಬಿಟ್ಟು ರ್ಯಾಂಕು ಸೇಮ್ ಇರುತ್ತೆ, ಮತ್ತೆ ಸ್ಯಾಲ್ರಿ ಕೂಡ ಸೇಮ್ ಇರುತ್ತೆ. ಇವಾಗ ನೀವು ಕಾನ್ಸ್ಟೇಬಲ್, GD ಅಲ್ಲಿ ಇರೋರು ಕಾನ್ಸ್ಟೇಬಲ್, ನಿಮ್ಗೂ 21,700 ಬೇಸಿಕ್ ಇದೆ ಸ್ಟಾರ್ಟಿಂಗ್ ಬಂದವ್ರಿಗೆ, ಮತ್ತೆ GD ಅಲ್ಲಿ ಬಂದವ್ರಿಗೂ ಬೇಸಿಕ್ ಸೇಮ್ ಇದೆ. ಯಾವುದೇ ಡಿಫರೆನ್ಸ್ ಇಲ್ಲ. ನಿಮ್ಮ ವರ್ಕ್ ಮತ್ತೆ ಪೋಸ್ಟ್ ಅಲ್ಲಿ ಮಾತ್ರ ಚೇಂಜ್ ಇದೆ, ಬಾಕಿ ಬೇರೆ ಏನು ಚೇಂಜ್ ಇಲ್ಲ ಗಾಯ್ಸ್. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಇವಾಗ 7th ಪೇ ಕಮಿಷನ್ ಅಲ್ಲಿ 21,700 ಬೇಸಿಕ್ ಪೇ ಕೊಡ್ತಾರೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಇರುತ್ತೆ. ನೀವು ಯಾವ ಬಟಾಲಿಯನ್ ಅಲ್ಲಿ, ಯಾವ ಏರಿಯಾ, ಯಾವ ಪ್ಲೇಸ್, ಯಾವ ಸ್ಟೇಟ್ ಅಲ್ಲಿ ಡಿಪ್ಲಾಯ್ಮೆಂಟ್ ಆಗಿರ್ತೀರಾ ಆ ಸ್ಟೇಟ್ ಅಲ್ಲಿ ಏನೇನು ಅಲೌನ್ಸಸ್ ಸಿಗ್ತಾ ಇದೆ ಅದೆಲ್ಲ ನಿಮ್ಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫಸ್ಟ್ ಪೋಸ್ಟಿಂಗ್ ಜಮ್ಮು ಕಾಶ್ಮೀರಲ್ಲಿ ಆಯ್ತು ಅಂತ ಅನ್ಕೊಳ್ಳಿ, ಛತ್ತೀಸ್ಗಢ ಜಮ್ಮು ಕಾಶ್ಮೀರಲ್ಲಿ, ಅಲ್ಲಿ ರಿಸ್ಕ್ ಅಲೌನ್ಸ್ 25,000 ಇದೆ. ನಿಮ್ಮ ಬೇಸಿಕ್ ಗಿಂತ ರಿಸ್ಕ್ ಅಲೌನ್ಸ್ ಜಾಸ್ತಿ ಇದೆ. ನೀವು ಟ್ರೈನಿಂಗ್ ಮುಗಿಸ್ಕೊಂಡು ಫಸ್ಟ್ ಪೋಸ್ಟಿಂಗ್ ಹೋಗ್ತೀರಾ ಅನ್ಕೊಳ್ಳಿ, ಅವಾಗ 21,700 ಬೇಸಿಕ್, 25,000 ರಿಸ್ಕ್ ಅಲೌನ್ಸ್, ಮತ್ತೆ ಹಿಲ್ ಅಲೌನ್ಸ್, ರೇಷನ್ ಮನಿ, ಮತ್ತೆ HRA. ನೋಡಿ, ಇದೆಲ್ಲ ಸೇರಿ ಎಷ್ಟಾಯ್ತು ನಿಮ್ಗೆ? 25, 21, 46 ಅಲ್ಲೇ ಆಗೋಯ್ತು. 50,000 ಆರಾಮಾಗಿ ಕ್ರಾಸ್ ಆಗುತ್ತೆ. ನಿಮ್ಗೆ ಟ್ರೈನಿಂಗ್ ಅಲ್ಲಿ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇರುತ್ತೆ, ಬೇರೆ ಏನು ಸಿಗೋದಿಲ್ಲ. ಟ್ರೈನಿಂಗ್ ಅಲ್ಲಿ ನಿಮ್ಗೆ ಬೇಸಿಕ್ ಪೇ ಜೊತೆಗೆ HRA 10% ಸಿಗುತ್ತೆ ಬೇಸಿಕ್ ಅಲ್ಲಿ, ಮತ್ತೆ TPT ಸಿಗುತ್ತೆ. ಅದ್ ಬಿಟ್ರೆ TA, ಮತ್ತೆ ನೀವು ಯಾವ ಸಿಟಿಲಿ ಇರ್ತೀರಿ ಅದ್ರದ್ದು ಒಂದು ಸ್ವಲ್ಪ ಅಲೌನ್ಸಸ್ ಇರುತ್ತೆ. ಟೋಟಲ್ 35 ವರೆಗೆ ಸಿಗ್ಬೋದು ನಿಮ್ಗೆ ಟ್ರೈನಿಂಗ್ ಅಲ್ಲಿ. ಅದು ಬಿಟ್ರೆ ಬಟಾಲಿಯನ್ ಅಲ್ಲಿ ನಿಮ್ಗೆ ಒಳ್ಳೆ ಸ್ಯಾಲ್ರಿ ಇರುತ್ತೆ ಗೈಸ್. ಇದು 7th ಪೇ ಕಮಿಷನ್. 8th ಪೇ ಕಮಿಷನ್ಗೆ ಹೋದ್ರೆ ನಿಮ್ಗೆ ಕೇಳಂಗೆ ಇಲ್ಲ. ಬೇಸಿಕ್ ನಿಮ್ಗೆ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಇದೆ, ಆ ಫಿಟ್ಮೆಂಟ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 7th ಪೇ ಅಲ್ಲಿ 2.57% ಕೊಟ್ಟಿದ್ರು ಫಿಟ್ಮೆಂಟ್ ಫ್ಯಾಕ್ಟರ್ನ. ಇವಾಗ 2% ಕೊಡ್ತಾರೆ, ಇಲ್ಲ 2.5 ಕೊಡ್ತಾರ, ಅಥವಾ 2.8 ಕೊಡ್ತಾರ, ಗೊತ್ತಿಲ್ಲ. ಅವ್ರು ಎಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ಸೆಟ್ ಮಾಡ್ತಾರೆ ಅದ್ರ ಮೇಲೆ ಪೇ ಡಿಪೆಂಡ್ ಆಗುತ್ತೆ. ಬೇಸಿಕ್ ಪೇ ಜಾಸ್ತಿ ಆಗೋದು ತುಂಬಾ ಬಹಳ ಮುಖ್ಯ ಆಗುತ್ತೆ ಗೈಸ್. ಯಾಕಂದ್ರೆ ಎಷ್ಟು ಮುಂದೆ ಹೋಗುತ್ತೆ ಬೇಸಿಕ್, ಅಷ್ಟೇ ಅಲೌನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಈಗ ಬೇಸಿಕ್ ಜಾಸ್ತಿ ಆದ್ರೆ HRA ಜಾಸ್ತಿ ಆಗುತ್ತೆ, TA ಜಾಸ್ತಿ ಆಗುತ್ತೆ, DA ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಅಲೌನ್ಸಸ್ ಹೈಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬೇಸಿಕ್ ಜಾಸ್ತಿ ಆಗೋದು ತುಂಬಾ ಮುಖ್ಯ. ನಮ್ಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಅಲ್ಲಿ ಎಷ್ಟು ಜಾಸ್ತಿ ಕೊಡ್ತಾರೆ ಅಷ್ಟೇ ಮುಖ್ಯ ಆಗುತ್ತೆ. ಇವಾಗ 2% ಕೊಟ್ರು, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 21,000 ಬೇಸಿಕ್ ಇದೆ, 2% ಫಿಟ್ಮೆಂಟ್ ಫ್ಯಾಕ್ಟರ್ ಜಾಸ್ತಿ ಮಾಡಿದ್ರೆ 21 × 2 ಅಂದ್ರೆ ಎಷ್ಟಾಯ್ತು ನೋಡಿ, ನಿಮ್ದು ಬೇಸಿಕ್ ಪೇನೆ 42,000 ಆಗೋಯ್ತು. ಈಗ ನನ್ ಬೇಸಿಕ್ 41 ಇದೆ. ಸೊ ಈ ತರ ಲೆಕ್ಕಾಚಾರ ಮಾಡಿದ್ರೆ ಒಳ್ಳೆ ಸ್ಯಾಲ್ರಿನೇ. ಕಡಿಮೆ ಅಂದ್ರು 1.8 ಮೇಲೆನೆ ಕೊಡ್ತಾರೆ. 1.8 ಇಲ್ಲಾಂದ್ರೆ 1.95, 2% ಈ ತರ ಫಿಟ್ಮೆಂಟ್ ಫ್ಯಾಕ್ಟರ್ ಕೊಡ್ತಾರೆ.
ನಿಮ್ಗೆ ಇವಾಗ ಇದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ವಿಡಿಯೋ ಮಾಡ್ತೀನಿ 8 ಪೇ ಕಮಿಷನ್ ಬಗ್ಗೆ, ಯಾವ ತರ 8 ಪೇ ಕಮಿಷನ್ ವರ್ಕ್ ಮಾಡುತ್ತೆ, ಯಾವ್ದು ಅಲೌನ್ಸ್ ಯಾವ ತರ ಜಾಸ್ತಿ ಆಗುತ್ತೆ, ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಏನು, ಪ್ರತಿಯೊಂದು ಇನ್ಫಾರ್ಮೇಶನ್ ನ ಒಂದು ಪೇ ಕಮಿಷನ್ ಅಲ್ಲಿ ಮಾಡ್ತೀನಿ. ತುಂಬಾ ಮಕ್ಕಳು ಕೇಳ್ತಾ ಇದ್ರು ಸರ್ 8 ಪೇ ಕಮಿಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ, ಅದನ್ನು ಕೂಡ ಮಾಡ್ತೀನಿ ಗೈಸ್. ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್. ಮತ್ತೆ ಇನ್ನೊಂದ್ಸಲ ರಿವೈಸ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ನಿಮ್ಗೆ ಟ್ರೇಡ್ ಟೆಸ್ಟ್ ನಿಯರ್ ಆಗ್ತಾ ಇದ್ದಂಗೆ ನಿಮ್ಗೆ ಪ್ರತಿಯೊಂದು ಟ್ರೇಡ್ ವಿಡಿಯೋಗಳನ್ನ ಬೇರೆ ಬೇರೆ ವಿಡಿಯೋಗಳನ್ನ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೋಡ್ತಾ ಇರಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಟೈಮ್ ಟು ಟೈಮ್ ಇದೇ ತರ ಒಳ್ಳೊಳ್ಳೆ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಿದೆ, ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ವಿಡಿಯೋ ತುಂಬಾ ಮಕ್ಕಳಿಗೆ ರೀಚ್ ಆಗುತ್ತೆ ಗಾಯ್ಸ್. ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್. ಮತ್ತೆ ಹೊಸ ಅಪ್ಡೇಟ್ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.